ಗೂಢ ಹಗರಣ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರನ್ನು ಕಾಂಗ್ರೆಸ್ ನಾಯಕರು ಅಪಮಾನ ಮಾಡಿರುವುದನ್ನು ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟಿಸುತ್ತಿದೆ. ಅದರಂತೆ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಜಮಾಯಿಸಿದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು. ಎಂಎಲ್ಸಿ ಐವಾನ್ ಡಿಸೋಜಾ ರಾಜ್ಯಪಾಲರನ್ನು ನಿಂದಿಸಿದ್ದು ಅಲ್ಲದೆ ಬಾಂಗ್ಲಾದೇಶದಲ್ಲಿ ಆದಂತೆ ಕರ್ನಾಟಕದಲ್ಲೂ ದಂಗೆ ಎಬ್ಬಿಸುವುದಾಗಿ ಹೇಳಿಕೆ ನೀಡಿರುವುದು ಖಂಡನೀಯ ಎಂದು ಕಿಡಿಕಾರಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಮೂಡ ಸೈಟ್ ಹಂಚಿಕೆ ವಿಚಾರದಲ್ಲಿ ದುರುಪಯೋಗ ನಡೆದಿದೆ ಎಂದರಿತ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಆದರೆ ರಾಜ್ಯಪಾಲರನ್ನೇ ಅವಹೇಳನ ಮಾಡುತ್ತಾ ನಿಂದಿಸುತ್ತಿರುವ ಕಾಂಗ್ರೆಸ್ ನಾಯಕರು ಮನಸೋ ಇಚ್ಛೆ ಹೇಳಿಕೆ ನೀಡುತ್ತಿದ್ದಾರೆ. ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ ಅವರು ಸಿದ್ದು ಬಂಧನಕ್ಕೆ ಒತ್ತಾಯಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ 187 ಕೋಟಿ ಎಸ್ಟಿ ಜನಾಂಗದ ಹಣವನ್ನು ನುಂಗಿದೆ. 25,000 ಕೋಟಿ ಎಸ್ಸಿ ಜನಾಂಗದ ಹಣವನ್ನು ಬಿಟ್ಟಿ ಭಾಗ್ಯಕ್ಕೆ ದುರುಪಯೋಗಪಡಿಸಿಕೊಂಡಿದೆ. ಗವರ್ನರ್ ಈ ಸರ್ಕಾರವನ್ನು ವಜಾಗೊಳಿಸಬೇಕೆಂದು ರಂಜನ್ ಆಗ್ರಹಿಸಿದರು. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಇದರಲ್ಲಿ ನಿಜವಾಗಲೂ ಕೂಡ ದುರುಪಯೋಗ ಆಗಿದೆ ಅಂತ ತಿಳ್ಕೊಂಡ ನಂತರ ನಮ್ಮ ಘನತೆ ಹೊತ್ತ ರಾಜ್ಯಪಾಲರು ಅವರಿಗೆ ಶೋಕಾಸ್ ನೋಟಿಸನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ, ಎನ್ಕ್ವೈರಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇವತ್ತು ನಮ್ಮ ಗವರ್ನರ್ ಅವರು ಶೋಕಾಸ್ ನೋಟಿಸನ್ನು ಕೊಟ್ಟದನ್ನು ಇಡೀ ರಾಜ್ಯದಾದಂಥ ನಾನು ಕದ್ದಿಲ್ಲ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ ಅದರ ಜೊತೆ ಘನತೆವೆತ್ತ ರಾಜ್ಯಪಾಲರನ್ನ ಕಂಡೆಮ್ ಮಾಡೋದ್ರೊಂದಿಗೆ ಅವ್ರನ್ನ ನಿಂದಿಸೋದ್ರೊಂದಿಗೆ ಇವತ್ತು ದಿನೇಶ್ ಗುಂಡೂರಾವ್ ಇರ್ಬೋದು, ಐವಾನ್ ಡಿ ಸಿಲ್ವಾ ಇರ್ಬೋದು, ಅದರ ಜೊತೆಗೆ ಕೃಷ್ಣ ಬೈರೇಗೌಡರು ಇರ್ಬೋದು, ಎಲ್ಲರೂ ಕೂಡ ಮನಸ್ಸಿಗೆ ಬಂದಂತೆ ಮಾತಾಡುವಂಥ ಕೆಲಸವನ್ನು ತಾವು ನೋಡಿದ್ದೀರಿ. ತಾವೆಲ್ಲರೂ ಕೂಡ ಟಿ ವಿ ಮಾಧ್ಯಮದಲ್ಲಿ ನೋಡಿದಿರಿ. ಅವರು ಸೈಟ್ ಇಲ್ಲದಿದ್ದರೂ ಕೂಡ ಸೈಟಾಗಿ ಮನೆ ಕಟ್ಕೊಂಡದನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಅಂತೇಳಿ ಮಾಡಿ ಅದನ್ನು ನೋಟಿಫಿಕೇಷನ್ ಮಾಡಿ ಅದನ್ನು ನಾವು ತಗೊಂಡಿದ್ದೀವಿ ಅಂತ ಹೇಳುವಂಥ ಸುಳ್ಳು ದಾಖಲೆಯನ್ನು ಸ್ಪಷ್ಟ ಮಾಡಿ ಅದರ ಜೊತೆಗೆ ಸುಳ್ಳು ಡಾಕ್ಯುಮೆಂಟನ್ನೆಲ್ಲ ತಯಾರು ಮಾಡಿ ಅದನ್ನು ಇವತ್ತು ಡಿನೋಟಿಫಿಕೇಷನ್ ಮಾಡಿ ನನಗೆ ಸುಮಾರು 3 ಎಕರೆ 16 ಸೆಂಟು ಹೋಗಿದೆ. ಅದರಿಂದ ತಾವುಗಳೆಲ್ಲರೂ ಕೂಡ ಅದನ್ನು ನನಗೆ ವಿಜಯನಗರ ಬಡಾವಣೆಯಲ್ಲಿ ಕೊಡಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಹಾಕಿ ಪತ್ರವನ್ನು ಬರೆದಿದ್ದು ತಾವು ನೋಡಿದಿರಿ. ಅದರಲ್ಲಿ ನಿಜಾಂಶ ಇದೆ ಅಂತ ಹೇಳೋದನ್ನು ತಿಳ್ಕೊಂಡಿದ್ದಾರೆ ಗವರ್ನರು. ಹಾಗಾಗಿ ಇವತ್ತು ದುರುಪಯೋಗ ಮಾಡಿದ್ದು ಮತ್ತು ದುರಾಡಳಿತ ನಡೆಸಿರೋದು, ಅದರ ಜೊತೆಗೆ 187 ಕೋಟಿ ರೂಪಾಯಿ ಎಸ್ಟಿ ಜನಾಂಗದ ಹಣವನ್ನು ನುಂಗಿದ್ದನ್ನು ಕೂಡ ಜನರಿಗೆ ಗೊತ್ತಿದೆ. ಅದರ ಜೊತೆಗೆ ಎಸ್ಸಿ ಎಸ್ಟಿಗಳ 25,000 ಕೋಟಿ ರೂಪಾಯಿನ ಬಿಟ್ಟಿ ಭಾಗ್ಯಕ್ಕೆ ಉಪಯೋಗಿಸೋದನ್ನು ಕೂಡ ಜನ ನೋಡಿದ್ದಾರೆ. ಹಾಗಾಗಿ ಅದರ ವಿರುದ್ಧ ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಿ. ಆದಷ್ಟು ಬೇಗನೆ ಸಿದ್ದರಾಮಯ್ಯನವರ ಬಂಧನ ಮಾಡಬೇಕು ಅಂತ ಹೇಳ್ತಾ ವಿಚಾರವನ್ನು ಹೇಳ್ತಾರೆ. ಅದರ ಜೊತೆಗೆ ಅವರು ರಾಜೀನಾಮೆ ಕೊಡಬೇಕು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ, ಎಂಎಲ್ಸಿ ಸುಜಾ ಕುಶಾಲಪ್ಪ, ಮುಖಂಡರಾದ ಎಸ್ಜಿ ಮೇದಪ್ಪ, ಮನು ಮುತ್ತಪ್ಪ, ತಳೂರು ಕಿಶೋರ್, ಮಹೇಶ್ ಜೈನಿ, ಅನಿತಾ ಪೂವಯ್ಯ, ನಾಗೇಶ್ ಕುಂದಲ್ಪಾಡಿ, ನೆಲ್ಲಿರಾ ಚಲನ್, ಕನ್ನಡ ಸಂಪತ್, ಬಿಬಿ ಭಾರತೀಶ್, ಯಮುನಾ ಚಂಗಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು.